ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ನಾಳೆಯಿಂದ ಕಲ್ಯಾಣ ನಡಿಗೆ ಹರಳಯ್ಯ ಜ್ಯೋತಿ ಯಾತ್ರೆ. ಗಾಣಗಾಪುರ ದೇವಸ್ಥಾನಕ್ಕೆ ಮಾಸ್ಟರ್ ಪ್ಲಾನ್ ಸಚಿವ ರಾಮಲಿಂಗಾರೆಡ್ಡಿ. ಕರ್ನಾಟಕ ರಾಜ್ಯ ವಕೀಲರ ಮಂಡಳಿ ಚುನಾವಣೆಗೆ ಪೃಥ್ವಿರಾಜ್ ಪಿ ಹಿತ್ತಲಮನಿ ಸ್ಪರ್ಧೆ. ಸವಿತಾ ಸಮಾಜಕ್ಕೆ ಅವಮಾನ, ಸಚಿವ ಸಂತೋಷ್ ಲಾಡ್ ವಿರುದ್ಧ ಆಕ್ರೋಶ. ಫೆಬ್ರವರಿ 14ರಂದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ. ಕೆಸರಟಗಿ ಆಶ್ರಯ ಕಾಲೋನಿ ನಿವಾಸಿಗಳ ಪ್ರತಿಭಟನೆ. ಹಕ್ಕುಪತ್ರ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಆಗ್ರಹ. ಈಗ ವಾರ್ತೆಗಳ ವಿವರ. ಫೆಬ್ರವರಿ 15ರಿಂದ ಮಾರ್ಚ್ 1ರವರೆಗೆ ಬೀಜನಹಳ್ಳಿಯಿಂದ ಬಸವ ಕಲ್ಯಾಣದವರೆಗೆ ಕಲ್ಯಾಣ ನಡಿಗೆ ಹರಳಯ್ಯ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ತಿಳಿಸಿದರು. ಶರಣರ ತ್ಯಾಗ, ಬಲಿದಾನದ ಸಂಸ್ಮರಣೆ ಮಾಡುವುದರೊಂದಿಗೆ ಅವರ ಸಂದೇಶಗಳನ್ನು ಮನೆ ಮನೆಗೆ ತಲುಪಿಸುವ ಉದ್ದೇಶದೊಂದಿಗೆ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 15 ದಿನಗಳ ಪಾದಯಾತ್ರೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕಾರ್ಯಕ್ರಮ, ಕೃಷಿ, ಪರಿಸರ, ಆರೋಗ್ಯ, ಬಸವತತ್ವ, ಸಾರ್ವಜನಿಕ ಸಮಾರಂಭ, ಕಲ್ಯಾಣ ಕ್ರಾಂತಿ ನಾಟಕ ಪ್ರದರ್ಶನ ಕಾರ್ಯಕ್ರಮಗಳು ಪ್ರತಿದಿನ ನಡೆಯಲಿವೆ ಎಂದು ಹೇಳಿದರು. ಕಾಶಿರಾಯ, ರವೀಂದ್ರ ಶಾಬಾದಿ, ಸೋಮಶೇಖರ್ ಮಾಲಿಪಾಟೀಲ್, ರಾಜ್ಕುಮಾರ್ ಕೋಟಿ, ಜ್ಯೋತಿ ಮಾರ್ಗೋಳ್, ಶಾಂತಲಿಂಗ್ ಪಾಟೀಲ್ ಕೋಳ್ಕರ್, ಜಗದೀಶ್ ಪಾಟೀಲ್, ನಾಗಭೂಷಣ್ ಅಗಸ್ತೀರ್ಥ, ಸಂಗಮೇಶ್ ಜಾವಾದಿ, ವೀರಭದ್ರಪ್ಪ ಹೆಬ್ಬಾಳ್ ಇತರರು ಇದ್ದರು. ದಿನಾಂಕ 15/2/26ರಿಂದ 1/3/26ರವರೆಗೆ ಅಂದರೆ 15 ದಿವಸಗಳ ಕಾಲ ಸುಕ್ಷೇತ್ರ ಬಿಜ್ನಳ್ಳಿಯಿಂದ ಶರಣಭೂಮಿ ಬಸವ ಕಲ್ಯಾಣದವರೆಗೆ ಕಲ್ಯಾಣ ನಡಿಗೆ ಮತ್ತು ಹರಳಯ್ಯ ಜ್ಯೋತಿ ಯಾತ್ರೆ ಅನ್ನತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಎಲ್ಲ ಬಸವ ಭಕ್ತರ ಸಹಕಾರದೊಂದಿಗೆ ರೂಪಿಸಿದೆ. ಈ ಒಂದು ಕಲ್ಯಾಣ ನಡಿಗೆ ಮತ್ತು ಹರಳಯ್ಯ ಜ್ಯೋತಿ ಯಾತ್ರೆಯ ಧ್ಯೇಯವಾಕ್ಯ ಏನು ಅಂದರೆ ಶರಣು ಶರಣಾರ್ಥಿ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ತುಂಬ ಅಶಾಂತಿ, ಸಾಮರಸ್ಯ ಇಲ್ಲದೆ ಇರತಕ್ಕಂಥದ್ದು, ಇಂಥ ಎಲ್ಲಕ್ಕೂ ಸಹಿತ ಬಸವಾದಿ ಶರಣರ ವಚನಗಳಲ್ಲಿ ಔಷಧಿ ಇದೆ ಅನ್ನತಕ್ಕಂಥ ವಿಷಯವನ್ನು ಮನಗೊಂಡಿರ್ತಕ್ಕಂಥ ಪ್ರತಿಷ್ಠಾನ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಇದನ್ನು ಆಯೋಜನೆ ಮಾಡಿದೆ. ಬಿಜ್ನಳ್ಳಿ ಎಲ್ಲ ಬಸವ ಭಕ್ತರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಯಾಕೆಂದರೆ 12ನೇ ಶತಮಾನದಲ್ಲಿ ಶರಣೆ ಕಲ್ಯಾಣಮ್ಮ ಮತ್ತು ಶರಣ ಹರಳಯ್ಯನವರು ಗುರು ಬಸವಣ್ಣನವರಿಗೆ ತಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿ ಅರ್ಪಿಸಿದಾಗ ಗುರು ಬಸವಣ್ಣನವರು ತಮ್ಮ ತಲೆಯ ಮೇಲೆ ಆ ಪಾದರಕ್ಷೆಗಳನ್ನು ಹೊತ್ತು ಬಹಳ ದೊಡ್ಡ ಮಾತನ್ನು ಆಡಿದ್ದಾರೆ. ಈ ಚಮ್ಮಾವಿಗೆಗೆ ಪೃಥ್ವಿ ಸಮಬಾರದು ಅನ್ನತಕ್ಕಂಥ ಬಹಳ ದೊಡ್ಡ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಮುಟ್ಟಿರ್ತಕ್ಕಂತಹ ವಸ್ತು ಇವತ್ತು ಭೂಮಿ ಮೇಲೆ ಯಾವುದಾದರೂ ಇದ್ದರೆ ಅದು ಹರಳಯ್ಯನವರ ಪಾದರಕ್ಷೆಗಳು ಮಾತ್ರ. ಅದಕ್ಕೆ ಈ ಕ್ಷೇತ್ರದಿಂದಲೇ ನಾವು ಈ ನಡಿಗೆ ಮತ್ತು ಹರಳಯ್ಯ ಜ್ಯೋತಿ ಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 6ರಿಂದ 7ರವರೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಇರ್ತದೆ. ಆಮೇಲೆ ಕಲ್ಯಾಣ ನಡಿಗೆ ಇರ್ತದೆ 3 ತಾಸು. ಆಮೇಲೆ ಸರಿಯಾಗಿ 11 ಗಂಟೆಯಿಂದ 1:15ವರೆಗೆ ಶಾಲೆಯಲ್ಲಿ ಒಂದು ಮಕ್ಕಳಿಗಾಗಿ ಪ್ರೇರಣೆ ಕಾರ್ಯಕ್ರಮ ಇರ್ತದೆ. ಆಮೇಲೆ 5 ಗಂಟೆಗೆ ಗ್ರಾಮಸ್ಥರೊಂದಿಗೆ ಸೇರಿಕೊಂಡು ಒಂದು ಕಲ್ಯಾಣ ನಡಿಗೆ ಊರಲ್ಲಿ ಇರ್ತದೆ. ಆಮೇಲೆ ಸಾರ್ವಜನಿಕ ಸಮಾರಂಭ, ಬಸವತತ್ವದ ಜೊತೆಗೆ ಕೃಷಿ, ಪರಿಸರ ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾರ್ವಜನಿಕ ಸಮಾರಂಭ ಇರ್ತದೆ. ಅದಾದ ಮೇಲೆ
ಬಳ್ಳಾರಿ ಜಿಲ್ಲೆಯ ಶಿರಿಗೆರೆ ಧಾತ್ರಿ ಕಲಾವಿದರ ತಂಡದಿಂದ ಒಂದು ಕಲ್ಯಾಣ ಕ್ರಾಂತಿ ನಾಟಕ ಪ್ರತಿಯೊಂದು ಹಳ್ಳಿಯಲ್ಲಿ ನಡೀತದೆ. ಪ್ರತಿ ಹಳ್ಳಿಯಲ್ಲಿಯೂ ಸಹಿತ ದುರ್ಗುಣ ದುಶ್ಚಟಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಿ ಬಹುಶಃ ಯುವಜನತೆ ಪುನಃ ಸನ್ಮಾರ್ಗಕ್ಕೆ ಬರಬೇಕು ಅನ್ನತಕ್ಕಂಥ ಆಶಯವನ್ನು ಇಟ್ಟುಕೊಂಡು ದುರ್ಗುಣ ದುಶ್ಚಟಗಳ ಭಿಕ್ಷೆ ಸದ್ಗುಣ ಸನ್ನಡತೆಯ ದೀಕ್ಷೆ ಅನ್ನತಕ್ಕಂತಹ ಶೀರ್ಷಿಕೆಯಡಿ ನಾವು ಸಾರ್ವಜನಿಕರಿಗೆ ಆ ವಿಷಯವನ್ನು ಮನಗಾಣಿಸಿ ಅವರಲ್ಲಿ ದುರ್ಗುಣ ದುಶ್ಚಟಗಳ ಭಿಕ್ಷೆಯನ್ನು ಸಹಿತ ನಾವು ಕೇಳ್ತೇವೆ. ಅದಾದಮೇಲೆ ಮಕ್ಕಳಲ್ಲಿ ವಚನ ಸಾಹಿತ್ಯವನ್ನು ಮುಟ್ಟಬೇಕು, ಮಕ್ಕಳಿಗೂ ಅದರಲ್ಲಿ ಆಸಕ್ತಿಯನ್ನು ಬರಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಯಾವುದೇ ಹಳ್ಳಿಗಳಲ್ಲಿ 100 ವಚನಗಳನ್ನು ಮಕ್ಕಳು ಹೇಳಿದರೆ ಆ ಮಕ್ಕಳಿಗೆ ನಾವು 1,000 ರೂಪಾಯಿಯನ್ನು ಪ್ರೋತ್ಸಾಹವಾಗಿ ಕೊಟ್ಟು ಆ ಮಕ್ಕಳನ್ನು ನಾವು ವೇದಿಕೆ ಮೇಲೆ ಸನ್ಮಾನಿಸ್ತೇವೆ. ಮಕ್ಕಳಲ್ಲಿ ಜೊತೆಗೆ ಇಡೀ ಗ್ರಾಮದಲ್ಲಿ ಇರತಕ್ಕಂಥ ಎಲ್ಲರಿಗೂ ಸಹಿತ ಒಂದು ಬಸವ ಸಮಿತಿಯಿಂದ ಮುದ್ರಿತವಾಗಿರ್ತಕ್ಕಂಥ ಬಸವ ವಚನ ಸುದೆ ಎನ್ನತಕ್ಕಂಥ ಒಂದು ಬಸವಣ್ಣನವರ ವಚನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಚಿಕ್ಕ ಕಿರುಹೊತ್ತಿಗೆ ನಾವು 20,000 ಆ ಕಿರುಹೊತ್ತಿಗೆಗಳನ್ನು ಎಲ್ಲರಿಗೂ ನಾವು ವಿತರಿಸ್ತಕ್ಕಂಥ ಕಾರ್ಯಕ್ರಮ ಸಹಿತ ಇದರಲ್ಲಿ ಅಡಗಿದೆ. ಬಿಜಿನಹಳ್ಳಿ ತುಂಬ ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥದ್ದು ನಮ್ಮ ಎಲ್ಲ ಬಸವ ಭಕ್ತರ ಕನಸು. ಯಾಕಂದರೆ ಇವತ್ತು ಅದು ಇನ್ನೂ ಬಹುಶಃ ಸರ್ಕಾರ ಎಷ್ಟು ಗಮನ ಕೊಡಬೇಕು ಅಷ್ಟು ಗಮನ ಕೊಟ್ಟಿಲ್ಲ ಅಂತ ಅನ್ನಿಸ್ತದೆ. ವಸತಿ ವ್ಯವಸ್ಥೆ ಆಗಬೇಕು, ದಾಸೋಹ ವ್ಯವಸ್ಥೆ ಆಗಬೇಕು, ಬಂದಿರತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ಸೌಲಭ್ಯಗಳಿರಬೇಕು. ಈ ಎಲ್ಲವುಗಳನ್ನು ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಈ ಮೂಲಕ ನಾವು ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನತಕ್ಕಂಥ ಆಶಯ ಇದರಲ್ಲಿದೆ. 11 ಗಂಟೆಗೆ ಕಾರ್ಯಕ್ರಮದ ಒಂದು ವೇದಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಬಹುಶಃ ಈ ಉದ್ಘಾಟನೆಯಲ್ಲಿ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಹೈದರಾಬಾದು, ಬಳ್ಳಾರಿ, ಬೆಳಗಾವಿ, ಚಿತ್ರದುರ್ಗ ಇಲ್ಲಿನ ಸಹಿತ ಎಲ್ಲ ಬಸವ ಭಕ್ತರು ಅದರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಕ್ಷೇತ್ರ ಗಣಗಾಪುರ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲಾಗಿದ್ದು, ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲು ಸರ್ಕಾರ ಸಿದ್ಧವಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವಸ್ಥಾನ ಅಭಿವೃದ್ಧಿ ಕುರಿತಂತೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಹೇಳಿದರು. ಎಲ್ಲೆಲ್ಲಿ ಹೆಚ್ಚು ಜನ ಹೋಗ್ತಾರೆ ಅಂತ ಕಡೆ ಪ್ರಾಧಿಕಾರಗಳು ಮಾಡಿ ಡೆವಲಪ್ಮೆಂಟ್ ಮಾಡ್ತಾರೆ. ಇಲ್ಲೂ ಕೂಡ 2-3 ಸೈಟ್ನಿಂದ ಜನ ಬರ್ತಾರೆ ಸರ್. ಉಳಿಮೆ ದಿವಸ ಲಕ್ಷಾಂತರ ಜನ ಇರ್ತಾರೆ. ರಾಹುಲ್ ಗಾಂಧಿ ಸದಸ್ಯತ್ವ ರದ್ದತಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವರು, ಸದನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಪ್ರಶ್ನಿಸುವ ಹಕ್ಕು ಎಲ್ಲರಿಗೆ ಇದೆ. ರಾಜೀವ್ ಗಾಂಧಿ ಅವರು ಮೃತಪಟ್ಟಿದ್ದು ಹಲವು ವರ್ಷಗಳಾದರೂ ಅವರ ಬಗ್ಗೆ ಇನ್ನೂ ಚರ್ಚೆ ನಡೆಯುತ್ತಿದೆ. ವಿಶ್ವಗುರು ಎಂದು ಹೇಳಿಕೊಂಡವರು ಈಗಿನ ಪರಿಸ್ಥಿತಿಗೆ ಏನು ಉತ್ತರ ನೀಡುತ್ತಾರೆ ಎಂದು ಪ್ರಶ್ನಿಸಿದರು. ಹಾಗೆಯೇ ಪ್ರಧಾನಿಯ ವಿರುದ್ಧ ವಿವಿಧ ಆರೋಪಗಳು ಕೇಳಿಬರುತ್ತಿವೆ ಎಂದು ಉಲ್ಲೇಖಿಸಿದ ಅವರು, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸಿದ್ದು ತಾನೇ ಎಂದು ಹೇಳಿಕೊಂಡಿದ್ದನ್ನು ಉದಾಹರಿಸಿ ಟೀಕೆ ಮಾಡಿದರು. ನೆಹರೂರವರು ಈಗಲೂ ಮಾತಾಡಲ್ಲ, ಮೋದಿ ಅವರು ಪ್ರತಿಯೊಂದಕ್ಕೂ ನೆಹರು ಅಂತಾರೆ. ನೆಹರು ಅವರು ಮಾಡಿರೋ ಅವ್ರ ರೂಪಾಯಲ್ಲಿ 10 ಪೈಸಾ ಕೆಲಸ ಮಾಡಿಲ್ಲ. ನೆಹರೂರವ್ರನ್ನ ಹೇಳ್ತಾನೆ ಇರ್ತಾರೆ. ಸತ್ಯ ಎಷ್ಟು ವರ್ಷ ಆಯ್ತು ನೆಹರೂರವರು? 64ರಲ್ಲಿ. ಈಗಲೂ ಪಾರ್ಲಿಮೆಂಟಲ್ಲಿ 2 ಸಲ ಮಾತಾಡೋದು ನೆಹರೂರ ವಿಚಾರ ಅಲ್ಲ. 10 ವರ್ಷಗಳ ಕಾಲ ಜೈಲಲ್ಲಿದ್ದರು. ಬಿಜೆಪಿಯವರು ಅವರ ಪೂರ್ವಜರು ಇದಾರಲ್ಲ, ಯಾರು ಕೂಡ ಜೈಲಿಗೆ ಹೋಗಲಿಲ್ಲ. ಅವ್ರಿಗೇನು ತಂದ್ಕೊಳಕ್ಕಾಗ್ತಿಲ್ಲ. ಸಂತ ಎಕ್ಸ್ಪೋಸ್ ಮಾಡ್ಬಿಟ್ರಲ್ಲ, ರಾಹುಲ್ ಗಾಂಧಿ ಎಕ್ಸ್ಪೋಸ್ ಮಾಡ್ಬಿಟ್ರಲ್ಲ, ತಂದ್ಕೊಳಕ್ಕಾಗ್ತಿಲ್ಲ. ನಾವೇ ವಿಶ್ವಗುರು ಅಂದ್ಕೊಂಡು ಏನೋ ಮೆರೀತಾ ಇದ್ರು. ವಿಶ್ವಗುರು ಕತೆ ಗೊತ್ತಾಗೋಯ್ತಲ್ಲ, ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗೋಯ್ತು. ಎಷ್ಟು ಇನ್ಫ್ಲೂಯೆನ್ಸು, ಎಷ್ಟು 80 ಸಲ ಹೇಳಿದೆ ನಾನೇ ಯುದ್ಧ ನಿಲ್ತಿದ್ದು ಅಂತ. ಇವರು 1 ಬಾರಿ ಆದರೂ ಡಿಲೇ ಮಾಡಿಲ್ಲ. ಕರ್ನಾಟಕ ರಾಜ್ಯ ವಕೀಲರ ಮಂಡಳಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಕೀಲ ಪೃಥ್ವಿರಾಜ್ ಪಿ ಹಿತ್ತಲಮನಿಯವರು ಪ್ರಚಾರ ಸಭೆ ನಡೆಸಿ ವಕೀಲರ ಸಮುದಾಯದ ಸಮಗ್ರ ಕಲ್ಯಾಣ ಹಾಗೂ ವೃತ್ತಿಪರ ಸುಧಾರಣೆಗೆ 10 ಅಂಶಗಳ ಭರವಸೆ ಪತ್ರ ಬಿಡುಗಡೆ ಮಾಡಿದ್ದಾರೆ. ಯುವ ವಕೀಲರ ಆರ್ಥಿಕ ಅಸ್ಥಿರತೆ, ಮಹಿಳಾ ವಕೀಲರ ಮಾತೃತ್ವ ಅವಧಿಯ ಸವಾಲುಗಳು,
ವಿಮಾ ಭದ್ರತೆ ಕೊರತೆ, ಡಿಜಿಟಲೀಕರಣ ಅವಶ್ಯಕತೆ ಮತ್ತು ಪ್ರಾದೇಶಿಕ ಪ್ರತಿನಿಧಿತ್ವ ಅಭಾವ ಇತ್ಯಾದಿ ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಿ ಅವರು ಸಮಗ್ರ ಪರಿವರ್ತನೆಗೆ ಒತ್ತು ನೀಡುತ್ತೇನೆ. ವಕಾಲತ್ತಿನ ಆರಂಭಿಕ ಹಂತದಲ್ಲಿ ಎದುರಾಗುವ ಆರ್ಥಿಕ ಸಂಕಷ್ಟವನ್ನು ಗುರುತಿಸಿದ ಹಿತ್ತಲಮನಿಯವರು ನಿಜವಾಗಿ ಅಗತ್ಯವಿರುವ ಯುವ ವಕೀಲರಿಗೆ ಮಾಸಿಕ ಕಲ್ಯಾಣ ಸಹಾಯ ನಿಧಿ ಸ್ಥಾಪನೆ ಹಾಗೂ ಪಾರದರ್ಶಕ ಮಾನದಂಡಗಳ ಮೂಲಕ ನೆರವು ವಿತರಣೆ ಮಾಡುವುದಾಗಿ ತಿಳಿಸಿದ್ದಾರೆ. ಹಿರಿಯ ಕಿರಿಯ ವಕೀಲರ ನಡುವೆ ಮಾರ್ಗದರ್ಶನ ವ್ಯವಸ್ಥೆ ಮತ್ತು ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳಿಗೂ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ನೋಂದಾಯಿತ ವಕೀಲರಿಗಾಗಿ ಸಮೂಹ ಆರೋಗ್ಯ ವಿಮೆ, ಅಪಘಾತ ಮತ್ತು ಅಂಗವೈಕಲ್ಯ ವಿಮೆ ಹಾಗೂ ಅನುದಾನಿತ ಪ್ರೀಮಿಯಂನಲ್ಲಿ ಜೀವ ವಿಮೆ ಒದಗಿಸುವುದಾಗಿ ಅವರು ಭರವಸೆ ನೀಡಿದ್ದಾರೆ. ವಿಮಾ ಸಂಸ್ಥೆಗಳೊಂದಿಗೆ ಚರ್ಚೆ ನಡೆಸಿ ವೆಚ್ಚ ಕಡಿಮೆ ಮಾಡುವ ಪ್ರಯತ್ನ ಹಾಗೂ ಸುಲಭ ದಾವೆ ಪ್ರಕ್ರಿಯೆ ರೂಪಿಸುವುದಾಗಿ ತಿಳಿಸಿದ್ದಾರೆ. ನ್ಯಾಯಾಲಯ ಕರ್ತವ್ಯಕ್ಕಾಗಿ ನಿಯಮಿತ ಪ್ರಯಾಣ ಮಾಡುವ ವಕೀಲರಿಗೆ ಟೋಲ್ ವಿನಾಯಿತಿ ಅಥವಾ ರಿಯಾಯಿತಿ ಪಾಸ್ ವ್ಯವಸ್ಥೆ ತರಲು ಸರ್ಕಾರದೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಅವರು ಹೇಳಿದ್ದಾರೆ. ವಕೀಲರ ವೃತ್ತಿಪರ ಕರ್ತವ್ಯ ಆರ್ಥಿಕ ಭಾರವಾಗಬಾರದು ಎಂಬುದನ್ನು ಅವರು ನಿಲುವಾಗಿದೆ. ಮಹಿಳಾ ವಕೀಲರಿಗೆ ಸಂಬಂಧಿಸಿದ ಮಾತೃತ್ವ ಕಲ್ಯಾಣ ಸಹಾಯ, ಕ್ರೇಚ್ ಸೌಲಭ್ಯ ಮತ್ತು ಏಕಾಂಗ ತಾಯಂದರಿಗಾಗಿ ವಿಶೇಷ ಯೋಜನೆಗಳನ್ನು ಜಾರಿಗೆ ತರುವ ಭರವಸೆ ನೀಡಿದ್ದಾರೆ. ಸಮಾನ ಅವಕಾಶ ಮತ್ತು ಬೆಂಬಲ ವ್ಯವಸ್ಥೆ ಅಗತ್ಯವೆಂದು ಅವರು ಅಭಿಪ್ರಾಯಪಟ್ಟರು. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಆದ್ಯತೆ ಪ್ರತಿ 3 ರಿಂದ 6 ತಿಂಗಳಿಗೆ ಕಡ್ಡಾಯ ಔಟ್ರೀಚ್ ಸಭೆಗಳು, ಜಿಲ್ಲಾ ಹಾಗೂ ತಾಲೂಕಾ ವಕೀಲರ ಸಂಘಗಳೊಂದಿಗೆ ಸಂವಾದ, ಸಾರ್ವಜನಿಕ ದೂರು ವಿಚಾರಣೆ ಸಭೆಗಳು ಮತ್ತು ನೀತಿ ನಿರ್ಧಾರಗಳಲ್ಲಿ ಪ್ರಾದೇಶಿಕ ಪ್ರತಿನಿಧಿತ್ವ ಖಚಿತಪಡಿಸುವುದಾಗಿ ತಿಳಿಸಿದ್ದಾರೆ. ಉಚಿತ ಆನ್ಲೈನ್ ಕಾನೂನು ಸಂಶೋಧನಾ ಪೋರ್ಟಲ್, ಕೆಎಸ್ಬಿಸಿ ಅನುದಾನಿತ ಡಿಜಿಟಲ್ ಕಾನೂನು ಸಂಶೋಧನಾ ಪೋರ್ಟಲ್ ಸ್ಥಾಪಿಸಿ ತೀರ್ಪುಗಳು, ಪ್ರಕರಣ ಕಾನೂನುಗಳು ಮತ್ತು ವಿಧಿಗಳ ಮಾಹಿತಿಯನ್ನು ಹುಡುಕಬಹುದು ಡೇಟಾಬೇಸ್ ಮೂಲಕ ಲಭ್ಯವಾಗುವಂತೆ ಮಾಡುವುದಾಗಿ ತಿಳಿಸಿದ್ದಾರೆ. ಡಿಜಿಟಲ್ ಉಪಕರಣಗಳ ಬಳಕೆಗೆ ತರಬೇತಿಗೂ ಒತ್ತು ನೀಡಲಾಗುತ್ತದೆ. ಸಂಪೂರ್ಣ ಡಿಜಿಟಲೀಕರಣ ಮತ್ತು ಪಾರದರ್ಶಕತೆ, ಕಲ್ಯಾಣ ಸ್ಟ್ಯಾಂಪ್ಗಳ ಆನ್ಲೈನ್ ಖರೀದಿ ವ್ಯವಸ್ಥೆ, ಡಿಜಿಟಲ್ ಪರಿಶೀಲನೆ ಹಾಗೂ ನ್ಯಾಯಾಲಯ ಫೈಲಿಂಗ್ ವ್ಯವಸ್ಥೆಯೊಂದಿಗೆ ಏಕೀಕರಣದ ಮೂಲಕ ಕಾರ್ಯಕ್ಷಮತೆ ಹೆಚ್ಚಿಸಲಾಗುವುದು ಎಂದು ಹೇಳಿದರು. ನ್ಯಾಯಾಲಯ ಸಂಕೀರ್ಣಗಳಲ್ಲಿ ಸ್ವಚ್ಛ ಶೌಚಾಲಯ ವ್ಯವಸ್ಥೆ, ಮಹಿಳಾ ವಕೀಲರಿಗಾಗಿ ಪ್ರತ್ಯೇಕ ಸೌಲಭ್ಯ ಹಾಗೂ ತಾಲೂಕಾ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು. ವಕೀಲರಿಗಾಗಿ ಪ್ರತ್ಯೇಕ ಎಂಎಲ್ಸಿ ಕ್ಷೇತ್ರ ಸ್ಪಷ್ಟಿಸಿ ವಿಧಾನಮಂಡಲದಲ್ಲಿ ಸಂಸ್ಥಾತ್ಮಕ ಪ್ರತಿನಿಧಿತ್ವ ಒದಗಿಸುವುದಾಗಿ ಅವರು ಘೋಷಿಸಿದ್ದಾರೆ. ಪೃಥ್ವಿರಾಜ್ ಪಿ ಹಿತ್ತಲಮನಿ ಅವರು ವಕೀಲರ ಆರ್ಥಿಕ ಭದ್ರತೆ, ಸಾಮಾಜಿಕ ಕಲ್ಯಾಣ, ತಂತ್ರಜ್ಞಾನ ಸುಧಾರಣೆ ಮತ್ತು ಸಂಸ್ಥಾತ್ಮಕ ಪ್ರತಿನಿಧಿತ್ವ ಸಮಗ್ರ ಕಾರ್ಯಯೋಜನೆಯೊಂದಿಗೆ ಚುನಾವಣಾ ಕಣಕ್ಕಿಳಿದಿದ್ದಾರೆ. ವಕೀಲ ಸಮುದಾಯದ ಬೆಂಬಲದೊಂದಿಗೆ ಈ ಭರವಸೆಗಳನ್ನು ಕಾರ್ಯರೂಪಕ್ಕೆ ತರುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಪೃಥ್ವಿರಾಜ್ ಹಿತ್ತಲಮನಿ ಅಂತ. ನಾನು ಈ ಬಾರಿ KSBCಗೆ ಎಲೆಕ್ಷನ್ಸಿಗೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನಂದು ಹೋಮ್ ಬಾರ್ ಬಂದು ಧಾರವಾಡ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಮತ್ತು ರಾಣೆಬೆನ್ನೂರು ಬಾರ್ ಅಸೋಸಿಯೇಷನ್. ಸೊ ನಾನು ನಾರ್ತ್ ಕರ್ನಾಟಕ ಕ್ಯಾಂಡಿಡೇಟ್ ಅಂತಲೇ ನಾನು ಹೇಳ್ಬೋದು ನಿಮಗೆಲ್ಲ. ಈ ಸರಿ ನಮ್ಮದು ಮೇನ್ ಮೋಟೋ ಇರೋದು ನಮ್ಮ ಯೂತ್ ಜನ್ರೇಷನ್ ಅಡ್ವೊಕೇಟ್ಸಿಗೆ ನಾವು ಒಂದು ಸ್ಫೂರ್ತಿಯಾಗಿ ಮತ್ತು ಅವ್ರ ಜೊತೆ ಅವರ ಸಪೋರ್ಟಿಂದ ಮತ್ತು ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ಅಡ್ರೆಸ್ ಮಾಡಬೇಕು ಅಂತೇಳಿ ಈ ಸರಿ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮೆಲ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ ನಮಗೆ ಒಂದು ಒಳ್ಳೆ ಪ್ರಾಸೆಸ್ ಇದೆ. ಯಾಕೆಂದರೆ ಫಸ್ಟ್ ಪ್ರಿಫರೆನ್ಸ್ ವೋಟೇ ನಮಗೆ ಕೊಡಿ ಅಂತ ಕೇಳ್ತೀವಿ. ಸೊ ಅಪ್ಪಿತಪ್ಪಿ ತಾವೆಲ್ಲಾದರೂ ಕಮಿಟೆಡ್ ಇದ್ದರೆ ನಮಗೆ ನೆಕ್ಸ್ಟ್ ಬೆಸ್ಟ್ ಪ್ರಿಫರೆನ್ಸ್ ವೋಟ್ ಏನಿದೆ ಅದನ್ನು ಕೊಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್.
ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸವಿತಾ ಸಮಾಜಕ್ಕೆ ಸಂಬಂಧಿಸಿದ ನಿಷೇಧಿತ ಪದವನ್ನು ಬಳಸಿರುವುದನ್ನು ಖಂಡಿಸಿ ಸವಿತಾ ಸಮಾಜದ ಮುಖಂಡರು ಆನಂದ್ ವಾರಿಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಬಾರ್ಬರ್ ಅಂದರೆ ಹಜಾಮ ಎಂಬ ಪದಪ್ರಯೋಗವನ್ನು ಬಳಸಿ ಸವಿತಾ ಸಮಾಜದ ಪರಂಪರೆಯ ಕ್ಷೌರಿಕ ವೃತ್ತಿಯನ್ನು ಅವಮಾನಿಸಿರುವುದಾಗಿ ಸಮಾಜದ ನಾಯಕರು ಆರೋಪಿಸಿದ್ದಾರೆ. ತಲೆತಲಾಂತರಗಳಿಂದ ಜಾತಿ ಭೇದವಿಲ್ಲದೆ ರೋಗ ರುಜಿಗಳನ್ನು ಲೆಕ್ಕಿಸದೆ ಕ್ಷೌರ ಸೇವೆ ಸಲ್ಲಿಸುತ್ತಿರುವ ಸವಿತಾ ಸಮಾಜದ ಗೌರವಕ್ಕೆ ಧಕ್ಕೆ ತಂದಿರುವುದಾಗಿ ಅವರು ತಿಳಿಸಿದ್ದಾರೆ. ಕಾರ್ಮಿಕ ಇಲಾಖೆಯೇ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವವರನ್ನು ಅಸಂಘಟಿತ ವಲಯದ ಕಾರ್ಮಿಕರೆಂದು ಗುರುತಿಸಿರುವುದು ಸಂದರ್ಭದಲ್ಲಿ ಜವಾಬ್ದಾರಿಯುತ ಸಚಿವ ಸ್ಥಾನದಲ್ಲಿರುವವರು ಇಂತಹ ಪದ ಬಳಕೆ ಮಾಡಿರುವುದು ಅಕ್ಷಮ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಚಿವರು ಸಾರ್ವಜನಿಕವಾಗಿ ಬಹಿರಂಗ ಕ್ಷಮೆ ಕೇಳಬೇಕು ಹಾಗೂ ಸೂಕ್ತ ಕ್ರಮವಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ನಿಷೇಧಿತ ಪದಗಳನ್ನು ಬಳಸುವ ಪ್ರವೃತ್ತಿ ಹೆಚ್ಚುತ್ತಿರುವುದನ್ನು ಖಂಡಿಸಿರುವ ಸಮಾಜದ ಮುಖಂಡರು ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ನಿಂದನೆ ತಡೆ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಶನಿವಾರ ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ವ್ಯಂಗ್ಯವಾಗಿ ಬಾರ್ಬರ್ ಅಂದರೆ ಹಜಾಮ ಅಂಥೇಳಿ ಪದ ಬಳಸಿ ಒಂದು ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಇದು ಒಂದು ನಿಷೇಧಿತ ಪದ. ಈ ಪದವನ್ನು ಮಾಧ್ಯಮದ ಮುಖಾಂತರ ಹೇಳಿ ನಮ್ಮ ಕುಲವೃತ್ತಿಗೆ, ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಕಾರ್ಮಿಕ ಇಲಾಖೆಯಲ್ಲಿ ಅವರು ಅಸಂಘಟಿತ ವಲಯದ ಕ್ಷೌರಿಕರು ಅಂಥೇಳಿ ನಮಗೆ ಗುರುತಿಸಿದ್ದು ಅದನ್ನು ಅವರಿಗೆ ಕಾಣಲಿಲ್ಲ. ಆ ಥರ ಹೀಯಾಳಿಸಿ ಮಾತಾಡಿದಾಗ ನಮ್ಮ ಸಮಾಜಕ್ಕೆ ನೋವಾಗಿದೆ. ನಾವು ಅವರ ಆಪ್ತ ಸಹಾಯಕನಿಗೆ ಕರೆ ಮಾಡಿ ತಿಳಿಸಿದ್ವಿ. ಮಾಧ್ಯಮದ ಕ್ಷಮಾಪಣೆ ಕೇಳೋಕ್ಕೆ ಅವರು ಅದಕ್ಕೆ ಯಾವುದೇ ರೀತಿಯಿಂದ ಇದು ಮಾಡಿಲ್ಲ. ಅಹಂಕಾರದಿಂದ ದುರಹಂಕಾರದಿಂದ ಇನ್ನೂ ಒಂದು ಸಮುದಾಯವನ್ನು ಅವರು ಕಡೆಗಣಿಸ್ತಾ ಇದ್ದಾರೆ. ಯಾಕಂದರೆ ಅವರು ಒಬ್ಬರು ಹಿಂದುಳಿದ ವರ್ಗದಿಂದ ಬಂದವರು. ಹಿಂದುಳಿದ ವರ್ಗದ ಒಂದು ಸಮುದಾಯಕ್ಕೆ ಆ ಥರ ಅವಹೇಳನ ಮಾಡಿದ್ದು ನಾವು ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಮಾಹಿತಿಯಲ್ಲಿ ನಿಷೇಧಿತ ಪದ ಬಳಸಿತ್ತು. ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸಿದ ಮೇಲೆ ಅದನ್ನು ಪಟ್ಟಿಯಿಂದ ತೆಗೆದುಹಾಕಿದ್ರು. ಅದು ಎಲ್ಲ ಕ್ರೆಡಿಟ್ ನಿಮಗೆ ಸೇರಬೇಕು. ಅವ್ರು ಕ್ಷಮೆ ಯಾಚಿಸಿಲ್ಲ. ಕ್ಷಮೆ ಯಾಚಿಸುವವರೆಗೂ ನಾವು ನಮ್ಮ ಹೋರಾಟ ಬಿಡಲ್ಲ. ಅದಕ್ಕೋಸ್ಕರ ನಾವು ನಾಳೆ ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಾವು ಪ್ರತಿಭಟನೆ ಮಾಡ್ಕೋತಾ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ನಿಷೇಧ ಮಾಡೋರು ಸರ್ಕಾರವರೇ ಮತ್ತು ಸರ್ಕಾರದ ಪ್ರತಿನಿಧಿಗಳೇ ಇದನ್ನು ಬಳಸಿ ನಮಗೆ ಅವಮಾನಿಸ್ತಾರಂದರೆ ಇದು ನಮಗೆ ಭಾಳ ನೋವಾಗ್ಯದ. ಅದಕ್ಕೋಸ್ಕರ ನಾವು ನಾಳೆ ದಿವಸ ರಾಜ್ಯದ ಬೆಂಗಳೂರು, ಮಂಡ್ಯ, ದಾವಣಗೆರೆ, ಬೀದರ್ ಮತ್ತು ಎಲ್ಲ ಜಿಲ್ಲೆಗಳ ಮುಖಂಡರ ಒಂದು ಸಮ್ಮುಖದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಪ್ಪು ಪಟ್ಟಿ ಧರಿಸಿ. ಯಾಕಂದರೆ ಇದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಇದನ್ನು ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಳೆದ 15 ದಿವಸ ಆದ್ರೂ ಅವರು ಯಾವುದೇ ರೀತಿಯಿಂದ ಕ್ಷಮಾಪಣೆ ಕೇಳಿಲ್ಲ. ದ್ವೇಷ ವೈಷಮ್ಯ ಬಿಟ್ಟು ಭಾಗವಹಿಸ್ಲಿಕ್ಕೆ ನಾನು ಕರೆ ಕೊಟ್ಟಿದ್ದೀನಿ. ಎಲ್ಲರೂ ಭಾಗವಹಿಸಲಿ ಅಂಥೇಳಿ ಹೇಳ್ತಾ ಇದ್ದೀನಿ ಸರ್. ಕಲಬುರಗಿ ನಗರದ ಕೆಸರಟಗಿ ಆಶ್ರಯ ಕಾಲೋನಿ ನಿವಾಸಿಗಳು ಹಕ್ಕುಪತ್ರ ವಿತರಣೆ ಹಾಗೂ ಮೂಲಭೂತ ಸೌಕರ್ಯಗಳು ಕಲ್ಪಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕಾಲೋನಿ ನಿವಾಸಿಗಳು ಹಲವು ವರ್ಷಗಳಿಂದ ವಾಸವಾಗಿದ್ದರೂ ಸರ್ಕಾರದಿಂದ ಹಕ್ಕುಪತ್ರ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ಒದಗಿಸಿಲ್ಲವೆಂದು ದೂರಿದರು. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಂಬಂಧಿತ ಅಧಿಕಾರಿಗಳು ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಾವು 10-15 ವರ್ಷದಿಂದ ನಾವು ಇದ್ದೀವಿ ಸರ್. ನಾವು
ನಮಗೆ ಮಳೆ ಬಂದ್ರೆ ಮನೆಗಳು ಸೋರ್ತಾವ, ಬಾಗಿಲುಗಳಿಗೆ ಕೂರ್ಸಕ್ಕೆ ನಮ್ಗೆ ಅವು ನಮ್ಮ ಕೈಲಿ ಆಗ್ತಾ ಇಲ್ಲ. ನಮಗೆ ಬಾಡಿಗೆ ಮನೆ ಕಟ್ಟಕ್ಕೆ ಆಗಂಗಿಲ್ಲ ಅಂತ ಕೇಸಿಂದ ನಾವು ಆಶ್ರಯ ಕಾಲನಿಗೆ ಬಂದು ಸೇರ್ಕೊಂತೀವಿ. ಅದಕ್ಕಾಗಿ ಗೌರ್ಮೆಂಟು ನಮ್ಗೆ ಹಕ್ಕುಪತ್ರ ಕೊಡ್ಬೇಕಂತೇಳಿ ಹಾದಿನೂ ಮಳೆಗಾಲ ಚಾಲೂ ಆಯ್ತಂದ್ರೆ ಮಕ್ಳಿಗೆ ಸ್ಕೂಲಿಗೆ ಹೋಗಕ್ಕೆ ನಾವು ಕೂಲಿ ಮಾಡಿ ಉಣೋರಿಗೂ ನಮ್ಗೆ ಹೋಗೋ ಬರೋ ಹಾದಿನೂ ತೊಂದರೆ ಅದ. ಮಹಿಳೆಯರಿಗೆ ಆದಷ್ಟು ನಮಗೆ ಹೊರಗೆ ಹೋಗಿ ಎಲ್ಲನೂ ರೀತಿಯಲ್ಲಿ ನಮಗೆ ಪ್ರಾಬ್ಲಮ್ ಅದ. ಅದಕ್ಕಾಗಿ ಕಾರ್ಪೊರೇಷನ್ ಆಫೀಸರು ನಮಗೆ ದಯಮಾಡಿ ಹಕ್ಕನ್ನು ಕೊಡಬೇಕಂತ ಈ ಸುಮಾರು ದಿನಗಳಿಂದ ತಾವು ಈ ಬೇಡಿಕೆಗಳ ಕುರಿತಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ, ಮಹಾನಗರ ಪಾಲಿಕೆ ಅವ್ರ ಗಮನಕ್ಕೂ ಕೂಡ ತಂದಿದ್ದೀರಿ, ಆದರೂ ಕೂಡ ಇನ್ನೂ ಆಗ್ತಾ ಇಲ್ಲ. ಇದು ಯಾಕೆ ಇದರ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಸಲುವಾಗಿ ಹೋರಾಟ ಮಾಡಕತ್ತೀವಿ ಸರ್. ಅದು ನಮ್ಮ ಹಕ್ಕು ಪತ್ರ ಬೇಕು ಸರ್. ಯಾಕಂದ್ರೆ ನಮ್ಗೆ ಹೆಣ್ಮಕ್ಳಿಗೆ ಅಲ್ಲಿ ಏನು ಪ್ರಾಬ್ಲಮ್ ಆಗತ್ತದ ನಾವು ಬಿಡಿಸಿ ಇಡಕ್ಕೆ ನಮ್ಗೆ ಆಗಂಗಿಲ್ಲ. ಗೌರ್ಮೆಂಟ್ ತಿಳ್ಕೊಂಡ್ ಕೇಸಿಂದ ನಮ್ಗೆ ಹಕ್ಕು ಪತ್ರ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ ಸರ್. ಕೆಸರಟ್ಟಿಗೆ ಆಶ್ರಯ ಕಾಲನಿ ಜನರಿಗೆ ಮೂಲಭೂತ ಸೌಕರ್ಯ ಇಲ್ಲ, ವಿದ್ಯುತ್ ಇಲ್ಲ, ರಸ್ತೆ ಇಲ್ಲ, ನೀರಿಲ್ಲ, ಅಲ್ಲಿನ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಇಲ್ಲ, ಯಾವುದೇ ಕಾರಣಕ್ಕೂ ಹಕ್ಕುಪತ್ರ ಇಲ್ಲ. ಹಾಗಾಗಿರೋ ರೋಡಿನ ಮೇಲೆ ಬದುಕ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣದ ಜಿಲ್ಲಾಡಳಿತ, ಉಸ್ತುವಾರಿ ಮಂತ್ರಿಗಳು, ಸರ್ಕಾರ, ಹೌಸಿಂಗ್ ಮಂತ್ರಿಗಳನ್ನ, ಕಾರ್ಪೊರೇಷನ್ ಆಯುಕ್ತರನ್ನ ತಕ್ಷಣ ಕೆಸರಟ್ಟಿಗೆ ಆಶ್ರಯ ಕಾಲನಿ ನಿವಾಸಿಗಳ ನೆರವಿಗೆ ಧಾವಿಸಿ ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಒತ್ತಾಯನ ಮಾಡ್ತಾ ಇದ್ದೀವಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.